ಹಲೋ ಗುಡ್ ಮಾರ್ನಿಂಗ್ ಗೈಸ್. ಸೊ ಇವತ್ತು ಗುರುವಾರ ನಿಫ್ಟಿ 50 ಒಳಗೆ ಟ್ರೇಡ್ ಮಾಡೀನಿ. ಇವತ್ತು ಆಲ್ರೆಡಿ ಸೆನ್ಸೆಕ್ಸ್ದು ಎಕ್ಸ್ಪೈರ್ ಐತಿ, ಬಟ್ ನಾನು ನಿಫ್ಟಿ 50 ಒಳಗೆ ಯಾಕಂತಂದ್ರೆ ಟ್ರೇಡ್ ಮಾಡಿದೆ. ಯಾಕಂತಂದ್ರೆ ಸೆನ್ಸೆಕ್ಸ್ ಒಳಗೆ ಇವತ್ತು ಪ್ರೀಮಿಯಮ್ ಡಿಕೆ ಭಾಳ ಆಗ್ತಾವ. ಸೊ ಪ್ರೀಮಿಯಮ್ ಡಿಕೆ ಆಗಿ ಪ್ರಾಫಿಟ್ ಇದ್ರೂ ಲಾಸ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಸೊ ಪ್ರೀಮಿಯಮ್ನ ಭಾಳ ಮೆಲ್ಟ್ ಮಾಡಿಬಿಡ್ತಾರೆ. ಸೊ ಅದಕ್ಕೆ ನಿಫ್ಟಿ 50 ಒಳಗೆ ಒಂದು ಟ್ರೇಡ್ ತೊಗೊಂಡಿದ್ದೆ. ಸೊ ಆ ಟ್ರೇಡ್ ಯಾವ ರೀತಿ ತೊಗೊಂಡೆ ಆ್ಯಂಡ್ ಅದ್ರ ಲಾಜಿಕ್ ಅನ್ನೋದ ಏನಾದ್ರೆ ಈ ವಿಡಿಯೋದಾಗ ಹೇಳ್ತೀನಿ. ಸೊ ಸ್ಟೇ ಟ್ಯೂನ್. ಇಲ್ಲಿ ನೋಡ್ರಿ ಯಾವ ರೀತಿ ತೊಗೊಂಡಿದ್ದೆ ಅಂತ. ಫಸ್ಟ್ ಕ್ಯಾಂಡಲ್ದಾಗ ಟ್ರೇಡ್ ಮಾಡಿದ್ದೆ ನಾನು. ಸೊ ಮಾರ್ನಿಂಗ್ ಇಲ್ಲಿ ನೋಡ್ರಿ, ಮಾರ್ನಿಂಗನ್ನು ಟ್ರೇಡ್ ಮಾಡಿದ್ದೆ. 4,391 ರೂಪೀಸ್ ಪ್ರಾಫಿಟ್ ಆಗೈತಿ. ಸೊ ಇದನ್ನ ಬೈ ಮಾಡೋಕ್ಕೆ ಕಾರಣ ಏನಂತಂದ್ರೆ ಜಸ್ಟ್ ಅ ಮಿನಿಟ್, ಇಲ್ಲಿ ಯಾವ ಪ್ರೀಮಿಯಮ್ ತೊಗೊಂಡಿದ್ದೆ ನಾನು 650. ಸೊ ಈ ಪ್ರೀಮಿಯಮ್ನ ಬೈ ಮಾಡಿದ್ದೆ. 300 ಕ್ವಾಂಟಿಟಿ ತೋರಿಸೈತಲ್ಲ. ಸೊ ಈ ಪ್ರೀಮಿಯಮ್ನ ಬೈ ಮಾಡಿದ್ದೆ. ಒಂದು ಸೆಕೆಂಡ್. ಇದನ್ನ ತಗೋಕ್ಕೆ ಕಾರಣ ಏನಂತಂದ್ರೆ ಇಲ್ಲಿ ನೋಡ್ರಿ, ನಿಫ್ಟಿ 50ದ ಒಂದು ಸೆಕೆಂಡ್ ಹೈ ಟೈಮ್ ಫ್ರೇಮ್ದಾಗ ತೋರಿಸ್ತೀನಿ. ವೀಕ್ಲಿದಾಗ ಇಲ್ಲಿದ ರಿಜೆಕ್ಷನ್ ಇತ್ತು. ಯಾಕಂತಂದ್ರೆ ಇಲ್ಲಿ ನೋಡ್ರಿ ರೆಡ್ ಕ್ಯಾಂಡಲ್ ಐತಲ್ಲ, ರೆಡ್ ಕ್ಯಾಂಡಲ್ದಿಂದ ವೀಕ್ ಇಲ್ಲಿಗೆ ಬಂದಿತ್ತು ಆ್ಯಂಡ್ ಓಪನಿಂಗ್ ಏನಿರುತ್ತಲ್ಲ ಇಲ್ಲಿ ಮಾರ್ಕ್ ಮಾಡಿದ್ದೆ ಇದನ್ನ, ಈ ಲೈನ್ನ. ಸೊ ಅದಕ್ಕೋಸ್ಕರ ರಿಜೆಕ್ಷನ್ ತೊಗೋಬೋದು ಅಂತೇಳಿ ಪ್ಲಾನಿಂಗ್ ಇತ್ತು. ಮಾರ್ಕೆಟ ಓಪನ್ ಆಯ್ತಲ್ಲೇ, ಓಪನ್ ಆಗ್ಬಿಡ್ದು 1 ಡೇ ಟೈಮ್ ಫ್ರೇಮ್ದಿದ್ದ ಆ್ಯಂಡ್ 2 ಮಿನಿಟ್ದಾಗ ನೋಡಿರಿ, 2 ಮಿನಿಟ್ದಾಗ ಮಾರ್ಕೆಟ ಫಸ್ಟ್ ಕ್ಯಾಂಡಲ್ಕನ ರಿಜೆಕ್ಷನ್ ತೊಗೋತಿತ್ತು. ಈ ರಿಜೆಕ್ಷನ್ ತೊಗೋವಾಗ ನಾನು ಒಂದು ಟ್ರೇಡ್ ಮಾಡಿದ್ದೆ. ಸೊ ಇದ್ರೊಳಗೆ 26,050 ಪುಟ್ ಒಳಗೆ ಇಲ್ಲಿ ನೋಡ್ರಿ, ನಿಮ್ಗೆ ಇದನ್ನ ತೋರಿಸ್ತೀನಿ. ಒಂದು ಸೆಕೆಂಡ್. ಹಾಂ, ಇಲ್ಲಿ ನೋಡಿರಿ, ಆರ್ಡ್ರ್ ಒಳಗೆ ಹೋದ್ಮೇಲೆ 300 ಕ್ವಾಂಟಿಟಿ 9/15/23 ತೊಗೊಂಡಿದ್ದೆ ಆ್ಯಂಡ್ 9/15/25ಕ್ಕೆ ಸೆಲ್ ಮಾಡಿದೆ. ಇವತ್ತಿಂದ ಓವರ್ ಆಲ್ ಪ್ರಾಫಿಟ್ 4,391 ರೂಪೀಸ. ಇದು ತೋರಿಸ್ಕೊತದ, ಇಲ್ಲಿ ಎರೋ ಮಾರ್ಕ್ ಬರ್ತೈತಿ, ಬಟ್ ಈಗ ಗಾಯಪ ಐತೆ ನೋಡ್ರಿ. ಅದು ಇಲ್ಲಿ ಐತೆ ನೋಡ್ರಿ, ಯಾವ್ದು ತೊಗೊಂಡಿದ್ದೆ 26,050 ಪುಟ್ನ ಎಕ್ಸಾಕ್ಟ್ ಬೈ ಮಾಡಿದೆ. ಅಂದರೆ ನಿಮಗೂ ಅನಾಲಿಸಿಸ್, ನೀವು ಡೈಲಿ ಅನಾಲಿಸಿಸ್ ಸರಿ ಮಾಡಿರಿ. ಆ್ಯಂಡ್ ಮಾರ್ಕೆಟ್ದಾಗ ಯಾವ ರೀತಿ ಮೂಮೆಂಟ್ ಈಗ ಬಂತು ನೋಡ್ರಿ, ಮಾರ್ಕೆಟ್ದಾಗ ಯಾವ ರೀತಿ ಮೂಮೆಂಟಮ್ ಬರ್ಬೋದು, ಇದನ್ನ ನೀವು ಪ್ಲ್ಯಾನಿಂಗ್ ಮಾಡಿ ಅನಾಲಿಸಿಸ್ ಮಾಡಿ ಇಟ್ರಿ ಅಂತಂದ್ರೆ ನಿಮಗೂ ಈಸಿ ಆಕೈತಿ ಮಾರ್ಕೆಟ್ದಾಗ ಟ್ರೇಡ್ ಮಾಡೋಕ್ಕೆ. ಆ್ಯಂಡ್ ಇದೇ ರೀತಿ ನಿಮ್ಗೆ ಮಾರ್ಕೆಟ್ ಬಗ್ಗೆ ಇನ್ನೂ ಹೆಚ್ಚು ನಾಲೆಜ್ ಬೇಕೈತಿ, ಸ್ಕ್ಯಾಲ್ಪಿಂಗ್ ಯಾವ ರೀತಿ ಮಾಡೋದು ಅನ್ನೋದು ನಿಮ್ಗೇನಾದರೂ ಕಲಿಬೇಕು ಅನ್ನೋದಿದೆ ಅಂದರೆ ನಮ್ಮ ಈ ಚಾನಲ್ನ ಫಾಲೋ ಮಾಡಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗಳು ಯಾರ್ಯಾರು ಟ್ರೇಡ್ ಮಾಡ್ತಾರೋ ಅವ್ರಿಗೆ ಶೇರ್ ಮಾಡೋಕ್ಕೆ ಟ್ರೈ ಮಾಡಿ. ಥ್ಯಾಂಕ್ ಯು.